ಎಲ್ಲ ನಾವು ಸಿನಿಮಾನ ಮಾಡ್ಕೊಂಡು ಹೋಗುವಾಗ ನಮಗೆಲ್ಲೂ ತೊಂದರೆ ಆಗದಿರೋ ಥರ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಫುಲ್ ಸಪೋರ್ಟ್ ಆಗಿ ನಿಂತವರು ನಮ್ಮ ಪ್ರೊಡ್ಯೂಸರು. ಎಲ್ಲೂ ಏನನ್ನೂ ಕೊರತೆ ಮಾಡಲಿಲ್ಲ. ನಮ್ಮ ಬಜೆಟ್ ಏನು ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಕರೆಕ್ಟಾಗಿ ಏನೇನು ಒದಗಿಸ್ಬೇಕು ಅದನ್ನೆಲ್ಲ ಒದಗಿಸ್ಕೊಟ್ರು. ಹಾಗೆಯೇ ನಮ್ಮ ಟೆಕ್ನಿಷಿಯನ್ಸು ಅಷ್ಟೇ, ಎಲ್ಲೂ ಕಾಂಪ್ರಮೈಸ್ ಆಗದೆ ನಮ್ಮ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದ್ರ ಪ್ರಕಾರ ಎಲ್ಲದನ್ನ ನಮಗೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಆರ್ಟಿಸ್ಟು, ನಮ್ಮ ಕಲಾವಿದರು ಸಹ ಯಾರ್ಯಾರನ್ನ ಅಪ್ರೋಚ್ ಮಾಡಿದ್ವಿ, ಈ ಪಾತ್ರಕ್ಕೆ ಇವರೇ ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಕಲ್ಪನೆ ಇಟ್ಕೊಂಡಿದ್ವಿ, ಈ ಪಾತ್ರನ ಇಂಥವ್ರು ನಿಭಾಯಿಸ್ಬೇಕು ಅಂತ. ಅದರಲ್ಲಿ ಕೆಲವು ಲೈಕ್ ಆಡಿಷನ್ಸ್ ಆ ಥರನೂ ಮಾಡಿ ನೋಡಿದ್ದೀವಿ. ಬಟ್ ಸೀನಿಯರ್ ಮೋಸ್ಟ್ ಅವರೆಲ್ಲ ನಮ್ಮ ಒಂದು ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಬಂದು ನಮ್ಮ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕತೆ ತುಂಬ ಚೆನ್ನಾಗಿದೆ. ಕತೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ನಮ್ಮ ಸರ್ ಹೇಳ್ದಂಗೆ ಒಂದು ಮಿಡಲ್ ಕ್ಲಾಸ್ ಹುಡುಗನ ಒಂದು ಲೈಫ್ ಜರ್ನಿ ಅಂತ ಹೇಳ್ಬೋದು. ನಾವು ಕಷ್ಟಪಡೋದು ಅಂದರೆ ಒಬ್ಬ ಹುಡುಗನ ಜರ್ನಿ ಹೆಂಗೆ ಶುರು ಆಗುತ್ತೆ, ಅವನ ಲೈಫಲ್ಲಿ ಯಾವ ರೀತಿ ಏಳು ಬೀಳುಗಳನ್ನ ನೋಡ್ತಾನೆ ಅವನು, ಅದರಿಂದ ಅವನು ಹೊರಗಡೆ ಬರೋಕ್ಕೆ ಎಷ್ಟು ಒತ್ತಾಡ್ತಾನೆ ಅನ್ನೋದೆಲ್ಲ ಹೋಗುತ್ತೆ. ಒಂದಿಷ್ಟು ಟ್ವಿಸ್ಟ್ಗಳನ್ನ ಇಟ್ಟಿದ್ದೀವಿ ಸಿನಿಮಾದೊಳಗಡೆ. ಆದರೆ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಅಂದರೆ ಕಥೆಯಲ್ಲಿ ಹೀಗೆ ಬೇಡ ಬೇಡ ಅಂತಿಲ್ಲ. ಕತೆ ಅಂದರೆ ಪ್ರೊಡ್ಯೂಸರ್ ಕೊಟ್ಟ ಕತೆ ನಮಗೆ ಸಿಕ್ಕಾಪಟ್ಟೆ ದೊಡ್ಡ ಲೆಂತಲ್ಲಿತ್ತು. ಅಂದರೆ ತುಂಬ ವಿಷಯಗಳನ್ನ ಹೇಳಬೇಕಾಗಿತ್ತು. ಅದನ್ನು ಆದಷ್ಟು ಶಾರ್ಟಾಗಿ ಸ್ವೀಟಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸಿನಿಮಾದಲ್ಲಿ. ಅವನ ಒಂದು ಲೈಫ್ ಜರ್ನಿ ಏನಿದೆ ಅದನ್ನು ನೀಟಾಗಿ ಹಾಡಿನ ಮೂಲಕ, ಕತೆ ಮೂಲಕ ಹೇಳ್ಕೊಂಡು ಹೋಗಿದ್ದೀವಿ ಕೊನೆ ತನಕನೂ. ಮಧ್ಯದಲ್ಲಿ ಒಂದಿಷ್ಟು ನಿಮಗೆ ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ ನಡೆಯುತ್ತೆ. ಸೊ ಇಷ್ಟು. ಆಮೇಲೆ ಈ ಮೂಲಕ ನಾನು ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ, ನಮ್ಮ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಹಾಗೂ ತಂಡದ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಕಥೆಯನ್ನು ತೆರೆ ಮೇಲೆ ತರೋದಕ್ಕೆ ಎಲ್ಲರ ಸಪೋರ್ಟು ಅಭೂತಪೂರ್ವವಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಸರ್, ನಾನು ಇದ್ರ ಹಿಂದೆ ಹೀರೋ ಆಗಿ ಮಾಡಿದ್ದೀನಿ ಸರ್. ತುಳುವಲ್ಲಿ ಅಪ್ಪೆ ಟೀಚರ್ ಅಂತ ಒಂದು ಸಿನಿಮಾ, ಒಂದು 100 ಡೇಸ್ ಓಡಿದೆ ಸಿನಿಮಾ. ಅದು ಅಲ್ಲಿ ತುಳುವಲ್ಲಿ ಮಾಡಿದ್ದೀನಿ. ಕನ್ನಡದಲ್ಲಿ ಒಂದು 4-5 ಸಿನಿಮಾದಲ್ಲಿ, ಒಂದು ಸಿನಿಮಾದಲ್ಲಿ ಸೆಕೆಂಡ್ ಹೀರೋ ಆಗಿ ಮಾಡಿದ್ದೆ, ಹಿಂಗೆ ಯಾಕೆ ಅಂತೇಳಿ, ಒಂದು 2015-16 ಟೈಮಲ್ಲಿ. ಅದಾದ ನಂತರ ಒಂದು 4-5 ಸಿನಿಮಾದಲ್ಲಿ ಪಾತ್ರವಾಗಿ ಮಾಡಿದ್ದೀನಿ. ಅದರಲ್ಲೊಂದು ಅತಿರಥ ಸ್ವಲ್ಪ ಸೌಂಡಿಂಗ್ ಸಿನಿಮಾ. ಕಿರುತೆರೆ ನನಗೆ ಒಂದು 14-15 ವರ್ಷದ ನಂಟು, ಅಲ್ಲೇ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಕನ್ನಡದಲ್ಲಿ ಮೊದಲನೇ ಬಾರಿಗೆ ಒಂದು ಮೈನ್ ಲೀಡ್ ಆಗಿ ಇಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಮಫ್ತಿ ಸಿನಿಮಾದಲ್ಲಿ ಸಾಣೂರನು ಅನ್ನೋ ಸಾಂಗು, ಆಮೇಲೆ ಉಗ್ರಮಲ್ಲಿ ಚಿತ್ತಾರ ಮೂಡೋ ವೇಳೆಯಲ್ಲಿ, ಆಮೇಲೆ ಈಗ ಕಾವಲಿಗ ಅಂತ ಒಂದು ಸಾಂಗ್ ಬಂತಲ್ಲ, ಅದೆಲ್ಲ ಸಾಂಗುದು ಲಿರಿಕ್ ರೈಟರ್ ಅವರು. ಒಂದಿಷ್ಟು ಹುಡುಗಿರ್ ಕಣ್ಣು ಲೋಡೆಡ್ ಗನ್ನು ಸಿನಿಮಾದ ಆ ಹಾಡನ್ನು ಬರೆದಿದ್ದು ಇವರೇನೆ. ಸೊ ತುಂಬ ಎಕ್ಸ್ಪೀರಿಯನ್ಸ್ ಇರೋರು, ನಮ್ಮ ಹಳೆಯ ಸ್ನೇಹಿತರು, ತುಂಬ ಹಾರ್ಟ್ಲಿ ಒಳ್ಳೆ ಮನುಷ್ಯ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.